ಅರ್ಧ ಲೀಟರ್ಗೆ 2 ರೂಪಾಯಿ ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ. ಸೊ ಹಾಗಾದ್ರೆ ಜನ ಏನಂತಾರೆ ಅಂದ್ರೆ ಕೊಂಡುಕೊಳ್ಳುವಂತ ಗ್ರಾಹಕರು ಏನಂತಾರೆ ಹಾಲಿನ ದರದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಬೆಲೆ ಹೆಚ್ಚಳದ ಬಗ್ಗೆ ಏನ್ ಹೇಳ್ತಾರೆ ಜನರನ್ನ ಮಾತಾಡ್ತಾ ಹೋಗೋಣ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಅರುಣ್ ಅವರೇ, ಹಾಲಿನ ದರ ಒಟ್ಟಾರೆಯಾಗಿ ಹಾಲು ಮಾತ್ರ ಅಲ್ಲ ಎಲ್ಲ ಬೆಲೆ ಎಲ್ಲ ಜಾಸ್ತಿ ಆಗ್ತದೆ, ಏನ್ ಹೇಳ್ತೀರಾ? ಈ ಸರ್ಕಾರದವರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರ ಜಗಳದ ಮಧ್ಯೆ ಬೆಲೆ ಏರಿಕೆ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಹೇಳಿ. ಅದನ್ನೇ ನಿರಂತರವಾಗಿ ಅವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರೆ ಜನಸಾಮಾನ್ಯ ಏನಕ್ಕೆ ಅಂದ್ರೆ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಆ ಫ್ರೀ ಬಿಟ್ಟಿರೋದ್ರ ಎಫೆಕ್ಟ್ ಇವಾಗ ಜನದ ಮೇಲೆ ಆಗ್ತಾ ಇದ್ದಾರೆ. ಈ ಸರ್ಕಾರನೇ ಫಸ್ಟ್ ಬೀಳಿಸ್ಬಿಡ್ಬೇಕು, ಹಂಗೆ ಬೀಳಿಸ್ಬಿಡ್ಬೇಕು. ಹೌದು, ಎಲ್ಲ ಫ್ರಾಕ್ಚರ್ ಆಗ್ಬಿಡ್ಬೇಕು. ಓ ಹಂಗಂತೀರಾ? ಏನಣ್ಣ ಕೂಡ ತಂಪಾಗಿ ಮಜ್ಜಿಗೆ ಮಜ್ಜಿಗೆ ಎಷ್ಟಣ್ಣ? 10 ರೂಪಾಯಿ. 10 ರೂಪಾಯಿ 7 ರೂಪಾಯಿ ಇತ್ತು, 10 ರೂಪಾಯಿ ಮಾಡೋರ. ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ರಲ್ಲ? ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಸರ್. ಏನ್ ಹೇಳ್ತೀರಾ? ಈ ಸಿದ್ದರಾಮಯ್ಯ ಬಂದಾಗಿಂದ 4 ಸತಿ ಮಾಡಿದ್ರೆ ಜಾಸ್ತಿ. 4 ಸತಿ ಜಾಸ್ತಿ ಮಾಡ್ಬಿಟ್ಟಾರ. ಹೌದು, ಮತ್ತೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರು ನೋಡ್ತಾವ್ರ ನೋಡ್ರಿ ಅಲ್ಲಿ, ಏನ್ ಹೇಳ್ತೀರಾ ಅವ್ರಿಗೆ? ತುಂಬಾ ಪಬ್ಲಿಕ್ಗೆಲ್ಲ ತುಂಬಾ ಅನಾನುಕೂಲ ಆಗುತ್ತೆ. ಪಬ್ಲಿಕ್ಗೆಲ್ಲ ಅನಾನುಕೂಲ ಆಗುತ್ತೆ. ಹೆಂಗಾಗುತ್ತೆ? ರೇಟ್ ಜಾಸ್ತಿ ಮಾಡಿದಾರಲ್ವಾ, ಸಂಬಳ ಕಮ್ಮಿ, ಇದು ಜಾಸ್ತಿ. ಅದೇ ಹೇಳಿ, ಮತ್ತೆ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ. ಹೌದು, ಹೌದು. ಸಂಬಳ ಮಾತ್ರ 10 ರೂಪಾಯಿ, ಹೌದು. ರೇಟ್ ಮಾತ್ರ 15 ರೂಪಾಯಿ. ಹೌದು. ಹೆಂಗ್ ಬದುಕನ? ಪೆಟ್ರೋಲ್ ಜಾಸ್ತಿ, ಎಣ್ಣೆ ಹೊಡೆಯೋರ್ಗೆ ಎಣ್ಣೆ ಜಾಸ್ತಿ. ಎಣ್ಣೆ ಹೊಡೆಯೋದ್ ಬಿಡ್ರಿ, ಎಷ್ಟೇ ಜಾಸ್ತಿ ಅದು ತಗ ಕುಡಿಯೋದ್ ಬಿಡಲ್ಲ ಕಣಂತ ನೀವು. ಸರಿ, ಓಕೆ. ಏನ್ ಮಾಡವ್ರ? ಅಜ್ಜಿ ಪುಕ್ಕ ತಿಂತೀರಿ? ಅಜ್ಜಿ ಪುಕ್ಕವ ಹೇಳಿದ್ರಲ್ಲ ಅಷ್ಟೇ. ಯಾರು ಹೇಳಿದ್ರಲ್ಲ? ನಮ್ಮ ಹಸ್ಬೆಂಡ್ ಹೇಳಿದ್ರಲ್ಲ. ಹಸ್ಬೆಂಡ್ ಹೇಳಿದ್ಮೇಲೆ ಅಷ್ಟೇ. ವೈಫ್ ಹೇಳ್ಬಾರ್ದ? ವೈಫ್ ಯಾಕಣಂತೆ ಹಾಲ್ ತಗೋಬರೋದು, ಕಾಫಿ ಕುಡಿಯೋದು ಅವ್ರು ತಂದ್ಕೊಡ್ತಾರಲ್ಲ, ನಾವ್ ಮಾಡ್ತೀವಿ. ನಿಮಗ್ ಗೊತ್ತಾಗಿಲ್ಲ ಪಾಪ, ಗಂಡಸರಿಗೆ ಗೊತ್ತಾಗೋದು. ಯಾಕೆ ತಂದು ಕೊಡೋದು ಅವ್ರಲ್ವೇ? ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸಿದ್ದರಾಮಯ್ಯ ನೋಡ್ತಾರೆ, ಏನ್ ಹೇಳ್ತೀರಾ? ಎಲ್ಲ ಆದಷ್ಟು ಬಡವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿ. ಎಲ್ಲ ಆದಷ್ಟು ಬಡವರಿಗೆಲ್ಲ ಹೆಲ್ಪ್ ಮಾಡಿ. ನಿಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ ಅವ್ರ ಮಾತು ಕೇಳ್ಬಿಟ್ಟು ಸಿದ್ದರಾಮಯ್ಯ ಸುಮ್ಮನಾಗ್ಬಿಡ್ತಾರೆ. ಹೆಲ್ಪ್ ಮಾಡ್ಬೇಕು ಹಂಗಂತೀರಾ? ಹೆಲ್ಪ್ ಮಾಡ್ಬೇಕು. ಸರ್ಕಾರಕ್ಕೊಂದೇ ಬರೋದಲ್ಲ, ಹೆಲ್ಪ್ 2 ರೂಪಾಯಿ ಏರಿಸ್ಕೊಂಡು ಹೆಲ್ಪ್ ಮಾಡ್ತಾರೆ. ಅದನ್ನೇ ಜಾಸ್ತಿ ಮಾಡಬಾರ್ದು, ಆದಷ್ಟು ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಾರೆ. ಜಾಸ್ತಿ ಮಾಡಬಾರ್ದು, ಆದಷ್ಟು ಕಮ್ಮಿ ಮಾಡ್ಬೇಕು ಅಂತ. ಓಕೆ. ಎಕ್ಸ್ಕ್ಯೂಸ್ ಮಿ ಗರ್ಲ್ಸ್, ಹಾಲು ಕುಡಿದ್ರೆ, ಕಾಫಿ ಕುಡಿದ್ರೆ, ನೀರು ಕುಡಿದ್ರೆ, ಟೀ ಕುಡಿದ್ರೆ, ಏನ್ ಕುಡಿದ್ರ? ಏನೂ ಕುಡಿಯಲ್ಲ. ಅದಕ್ಕೆ ನಿಮಗೆ ಯಾವ ರೇಟ್ ಏನಾಗಿದೆ ಅಂತ ಏನೂ ಗೊತ್ತಿಲ್ಲ ಅಲ್ವೇ? ಯಾವುದು? ಬನ್ನಿಲಿ ಜೋರಾಗಿ ಹೇಳಿ. ಹಾಲು ರೇಟ್ ಆಗಿದೆ ಅಷ್ಟೇನಾ? ಹಾಲು ಮೊಸರು ಎಲ್ಲ ರೇಟ್ ಆಗಿದೆ. ಬೇರೆ ಏನೂ ಆಗಿಲ್ವಾ? ಆಗಿದೆ. ಯಾವ ಹೇಳಿ? ನಿಮ್ ಹೆಸರೇನು? ಚಂದನ. ಮತ್ತೆ ನಿಂತ್ಕೊಂಡು ಹೇಳಿ ಹೊಸ. ಟೈಮ್ ಆಯ್ತು. ಟೈಮ್ ಆಯ್ತದೆ, ಅದು ಟೈಮ್ ಅಲ್ಲ, ಆಯ್ತದೆ. ಮತ್ತೆ ಟೈಮ್ ಹಂಗೆ ನಿಂತ್ಕೋಬೇಕಿತ್ತ? ನೀವು ನಿಲ್ಬೋದಾದ್ರೆ ಹೇಳಿ. ಹಾಲಿನ ರೇಟ್ 4 ರೂಪಾಯಿ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ ಸಿದ್ದರಾಮಯ್ಯಂಗೆ? ಏನ್ ಹೇಳ್ಬೇಕು? ಸಿದ್ದರಾಮ್ ತಾತ ಯಾಕೆ ನೀವು ಹಿಂಗ್ ಮಾಡ್ಬಿಟ್ರಿ? ಫ್ರೀ ಕೊಟ್ರಲ್ಲ. ಅದೇ ಅವ್ರು ಫ್ರೀ ಕೊಡ್ತಾ ಇರೋದಕ್ಕೆ ಇಲ್ಲಿ ನಮ್ಗೆ ಇಡ್ತಾ ಇರೋದು. ಏನ್ ಇಡ್ತಾ ಇರೋದು? ಬತ್ತಿ ಇಡ್ತಾ ಇರೋದು. ಈಗ ವಿದ್ಯುತ್ ಕೂಡ ಜಾಸ್ತಿ ಆಗಿದೆ, ಕರೆಂಟ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ನೀವೇನ್ ಹೇಳ್ತೀರಾ ಸರ್ಕಾರಕ್ಕೆ? ಯೂತ್ಸ್ ಹೇಳ್ಬೇಕು. ಯೂತ್ಸ್ ಏನು ಇಲ್ಲ, ದಯವಿಟ್ಟು ಬೇಗ ರಾಜೀನಾಮೆ ಕೊಡ್ರಿ, ಒಳ್ಳೆಯವ್ರು ಬಂದು ಆಡ್ಲಿ. ಅವ್ರವ್ರ ಪಕ್ಷ ಬೇರೆ ಬೇರೆ ಪಕ್ಷದವ್ರು ಅವ್ರದ್ದು ಒಳಗಡೆನೆ ನಾವ್ ಇನ್ನೊಂದು ಪಕ್ಷ ಕಟ್ತೀವಿ ಅಂತ ಜಗಳ ಆಡ್ತಾರೆ. ಅಪ್ಪ ನಮ್ದು ನೋಡ್ತೀನಿ ಅಲ್ಲ, ನಿಮ್ ಪ್ರೋಗ್ರಾಮ್ ನೋಡ್ತೀನಿ. ಹೌದಾ? ಏನ್ ನಿಮ್ ಪ್ರಾಬ್ಲಮ್ ಅಂತ ಅಲ್ವೇ? ಏನು ಇಲ್ವಾ? ಈಗ ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವ್ರ, ಏನ್ ಹೇಳ್ತೀರಾ? ನೋಡಿ, ಎಲ್ಲ ರೇಟು ಪಾಟು ಗೀಟು ಎಲ್ಲ ಜಾಸ್ತಿ ಆಗೋಯ್ತು. ಹಾಲು ಮೊಸರು ಕರೆಂಟು. ಸಿದ್ದರಾಮಯ್ಯ ಸರ್ಕಾರ ಬೇಕಿಲ್ಲ, ಒಳ್ಳೆ ಸರ್ಕಾರ ಏನಿದ್ ಮಾಡುತ್ತೋ. ಇವಾಗ ಬಿಜೆಪಿ ಸರ್ಕಾರ ಇದ್ದ ಅದು ಪರವಾಗಿಲ್ಲ. ಬಿಜೆಪಿ ಸರ್ಕಾರ ಅವರು ಪರವಾಗಿಲ್ಲ. ಅವ್ರಿದ್ದಾಗ ಏನ್ ಮಾಡಿಲ್ವೇ? ಇಲ್ಲಿ ಇಷ್ಟೊಂದು ರೇಟ್ ಯಾವ್ದು ಆಗಿದಿಲ್ವಲ್ಲ, ಇಷ್ಟೊಂದು ಮಾಡಿಲ್ಲ. ಇದೆ. ಇವ್ರು ಅತಿರೇಕಕ್ಕೆ ಹೋಗ್ಬಿಟ್ಟವ್ರೆ. ಯಾಕೆ ಅನ್ಸುತ್ತೆ? ಯಾಕೆ ಮಾಡ್ತಿರ್ಬೋದು? ಏನು ಒಂದ್ರೊಳಗೆ ಇವಾಗ ಜನಗಳಿಗೆಲ್ಲ ಬಸ್ ಫ್ರೀ ಅಂತ ಮಾಡಿದ್ದಾರೆ. ಅದನ್ನ ಅದೇನೋ ಅವ್ರನ್ನ ಬೇರೆ ಆದ್ಮೇಲೆ ಹಾಕ್ತಾರೆ. ಅವ್ರಿಗೆ ಹಾಲು ಇಂತಾದ್ರ ಮೇಲೆ ಹಾಕ್ತಾರೆ. ಹಿಂಗ ಹಾಕೊಂಡ್ಬಿಟ್ಟವ್ರ ಅತಗೆ ಎಲ್ಲ ಬೇರೆಯವ್ರ ಮೇಲೆ, ಬೇರೆ ಜನಗಳ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ಅವ್ರ ತಲೆ ಮೇಲೆ ಹಾಕೊಳ್ಳೋದಿಲ್ವಲ್ಲ, ಹಂಗಂತೀರಾ? ನಿಮ್ಮ ಹೆಸರೇನು? ಸಾಕಮ್ಮ. ಓ, ಇದು ಏನ್ ಸಾಕೋದು ಕಾಣೆ? ಏನ್ ಸಾಕೋದು? ಈ ಪಟ್ಟಿ ರೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅದೇನೋ ಲೈಟ್ ಗೀಟ್ ಎಲ್ಲ ಫ್ರೀ ಅಂದ್ರಲ್ಲ? ಯಾವ್ದು ಫ್ರೀ ಇಲ್ಲ, ಮಾಡೋದು ಅನಾಚಾರ. ಮನೆ ಮುಂದೆ ವೃಂದಾವನ. ಆದ್ರೆ 2,000 ರೂಪಾಯಿ ಎಲ್ಲ ಫ್ರೀ ಕೊಡ್ತಾವ್ರಲ್ಲ?
ಬಂದ್ರೆ ಬತ್ತು ಬರ್ದೇ ಇರಲ್ಲ 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ಬೇಕೆ? ಬೇಡ ಬೇಡ. ನಮ್ಗೆ ಬಸ್ ಚಾರ್ಜ್ ಬೇಡ. ಏನು ಬೇಡ. ಹಾಕೋರಲ್ಲ ಬರೇ ಯಾಕೆ ನಮ್ಮ ಮೇಲೆ ಹಾಕೋರಲ್ಲ ಬರೇ, ಈಗ ಅದಕ್ಕೆ ಬೇಡ. ಅಲ್ಲೇ ತೆಗ್ದಿ ಅಲ್ಲೇ ಮುಗಿಸಿ ಹಾಕವ್ರೆ ಹಂಗೆ ಅಲ್ಲೇ. ಏನ್ ಸರ್ ಏನ್ ಹೇಳಿ? ಜನಗಳಿಗೆ ಏನ್ ಕೊಟ್ಟರು ಅಷ್ಟೇ ಎಲ್ಲ ಕೊಡ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಹಿಂದೆ ಮುಂದೆ ಅಷ್ಟೇ. ಎಣ್ಣೆ ಮುನ್ನೆ ಹಾಕೋರೆ ಅಂತಿದ್ರಲ್ಲ, ಅದೇ ಹಾಗೆ. ಬೇಕಾಗಿತ್ತಾ? ಬೇಕಿಲ್ಲ, ನಿಮಗ್ ಬೇಕಿಲ್ಲ, ಬೇರೆಯವ್ರಿಗೆ ಬೇಕು. ಇಲ್ಲಿ ನಮ್ದೇ ತಗೊಂಡು ನಮ್ಗೆ ಹಾಕ್ತಾರೆ. ಹಂಗೆ ಇರೋದು. ಈಗ ಇರೋರ ಹತ್ರ ಈಸ್ಕೊಂಡು ಇಲ್ಲೇದವ್ರ ಹತ್ರ ಕೊಡೋದು. ಇದೊಂಥರ ಮಜಾ ಇದೆ. ನಿಮ್ದು ಟಾಕ್ ಚೆನ್ನಾಗಿದೆ. ಅದೇ ಯಾಕೆ ಗೊತ್ತಾ, ಈಗ ಬಡವರಿಗೆ 2,000 ರೂಪಾಯಿ ಕೊಟ್ರೆ ಅವ್ರಿಗೆ ಜೀವನ ಅವರು ಮನೆಯವ್ರು ಮಾಡ್ತಾರೆ. ಯಾರ ದುಡ್ಡಿಂದ ಕೊಡ್ತಾರೆ? ಯಾರ ದುಡ್ಡು ಅಂದ್ರೆ ಸರ್ಕಾರದ ದುಡ್ಡು ಅಂದ್ರೆ ಈಗ ಇರೋರ ಹತ್ರ ಕಿತ್ಕೊಂಡು ಇಲ್ಲೇದವ್ರು ಕೊಡೋದು. ಈಗ ನಿಮ್ ಪ್ರಕಾರ ಸಿದ್ದರಾಮಯ್ಯ ಮಾಡ್ತಿರೋದು ಸರಿ ಅಂತೀರಾ? ಸರಿ ಇದೆ. ಬಿಜೆಪಿ ಸರ್ಕಾರಕ್ಕಿಂತ ಒಳ್ಳೇದಿದೆ. ಹೌದಾ? ಕರೆಕ್ಟ್ ಆಗಿದೆ. 4 ರೂಪಾಯಿ 5 ರೂಪಾಯಿ ಏರಿಸ್ತಾರೆ ಯಾರಾದ್ರೂ? 4 ರೂಪಾಯಿ 5 ರೂಪಾಯಿ ಏರ್ಸೋದಲ್ಲ. ನಾವ್ಯಾರ ಜನ ಕೇಳಿದ್ರಮ್ಮ ಫ್ರೀ ಕೊಡಿ ಅಂತ? ನೀವು ಫ್ರೀ ಕೊಡಿ ಅಂತ ಕೇಳಿದ್ರ? 4 ರೂಪಾಯಿ 5 ರೂಪಾಯಿ ಏರ್ಸಿದಾರೆ ಗೊತ್ತಾ? ಅವರು ಸ್ವಲ್ಪ ಏರ್ಸ್ಕೊಂಡ್ ಬಂದ್ರು, ಇವ್ರು ಏರ್ಸ್ಬಾರ್ದು ಅಂದ್ರೆ ಒಂದ್ಸಾರಿ ಒಂದೇ ಸಲ ಏರ್ಸ್ಬಿಡೋಣ ಅಷ್ಟೇನೆ. ಏನಜ್ಜೆ ಗಂಡಸ್ರು ಓಟ್ ಹಾಕಲ್ವಾ? ಹಾಕವ್ರೆ. ಅವ್ರಿಗೆ ಹಾಕಿಲ್ಲ ಇದು ಫ್ರೀ. ಗಂಡಸ್ರಿ ಬಾಡುವಂತೆ ದುಡ್ಕ ತಿಂತಾರಂತೆ. ಅಯ್ಯೋ ನಾ ಮೂತ್ಕ ವಯಸ್ಸಾದ್ಮೇಲೆ ವಯಸ್ಸಾದವ್ರಿಗೆ ಕೊಡ್ಬೇಕಪ್ಪ. ಕೊಡ್ಬೇಕು ತಾನೆ. ಅವ್ರಿಗೆ ಏನ್ ಮಾಡಿದ್ರು? ಅವ್ರ ಏನ್ ಮಾಡಿದ್ರು? ಏನ್ ಪಾಪ ಮಾಡಿದ್ರು ಕಾಣ? ಯಂಗ್ಸರು ಮಾತ್ರ ಸೀರೆ ಎತ್ಕೊಂಡು ಒಂದ್ ಬ್ಯಾಗ್ ಎತ್ಕೊಂಡು 108 ಜನ ಹೋಗ್ತಾರೆ. ಹೋಗದೆ ಧರ್ಮಸ್ಥಳ ಓಡಾಡು. ಮಕ್ಕಳು ಸರಿಯಾಗಿ ಊಟ ಇಲ್ಲ ಪಾಪ, ಎಷ್ಟೋ ಮಕ್ಕಳು ಬೀದಿ ಇದು ಆಗ್ತಾ ಇದಾರೆ. ಸಿದ್ದರಾಮಯ್ಯಗೆ ಏನ್ ಹೇಳ್ತೀರಿ ನೀವು? ಸಿದ್ದರಾಮಯ್ಯ ಒಳ್ಳೆಯವರೇ, ಬಿಜೆಪಿಯವರು ಒಳ್ಳೆಯವರೇನೆ. ಎಲ್ಲರೂ ಕೆಟ್ಟವ್ರೆ, ಎಲ್ಲರೂ ಒಳ್ಳೆಯವರೇ? ಎಲ್ಲರೂ ಒಳ್ಳೆಯವರೇನೆ. ಅವ್ರವ್ರ ಮನೆಗೆ ನಮ್ಗಲ್ಲ, ಅವ್ರವ್ರ ಮನೆಗೆ. ಆಯ್ತಾಯ್ತು. ನಮ್ ಮನೆಗಂತೂ ಏನೂ ಇಲ್ಲ, ಅವ್ರ ಮನೆಗೆ ಮಾತ್ರ. ಹೌದು. ಇನ್ನ ಮಾಡಿ ಕಡ್ಕತ್ತವ್ರೆ. ಎಲ್ಲಿ ಎಕರೆ ತಗೊಳ್ಳೋಣ, ಎಲ್ಲಿ ಇದು ತಗೊಳ್ಳೋಣ ಅದ್ ಕಾಯ್ತಾರೆ ಹೊರತು ಬಡವರ್ಗೆ ಮಗು ಇದೆ ಅಷ್ಟೇ. ತಮ್ಮ ಬೈಲಿ. ಇವ್ನು ಯಾರು? ಇವನು ಕೋರೇಸ್ ತಿಂತವನೆ. ಚಿನ್ನ ಏನಿನ ಹೆಸರು? ದೀಕ್ಷಿತ್ ಅಂತ. ದೀಕ್ಷಿತ್ ಏನ್ ಓದ್ತಿದ್ಯಾ? ಫಸ್ಟ್ ಪಿ ಆಯ್ತು, ಸೆಕೆಂಡ್ ಪಿ ಓದ್ತಾ ಇದೀವಿ. ಹಾಲು ಕುಡಿತೀಯಾ, ನೀರು ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಕಾಫಿ ಕುಡಿತೀಯಾ, ಏನ್ ಕುಡಿತೀಯಾ? ನೀವೇನ್ ಕೊಡಿಸ್ತೀರ ಅದನ್ನ ಕುಡಿತೀನಿ. ನಾ ಏನ್ ಕೊಡಿಸ್ತೀರ ಅದು ಕುಡಿಸ್ತೀಯಾ? ಈಗ ಸರ್ಕಾರ ಕೊಡಿಸ್ತೈತೆ ಹಾಲು, 4 ರೂಪಾಯಿ ಜಾಸ್ತಿ ಮಾಡೈತೆ, ಕುಡಿತೀಯಾ? ಸರ್ಕಾರ ಏನೇನೋ ಜಾಸ್ತಿ ಮಾಡುತ್ತೆ, ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗತ್ತೆ? ಅದೆಲ್ಲ ಕುಡಿತಾರ? ಅದೆಲ್ಲ ಕುಡಿಬಾರ್ದು. ನೀವಿನ್ನು ಚಿಕ್ಕ ಚಿಕ್ಕ ಹುಡುಗಿರು, ನೀವ್ ಅದನ್ನೆಲ್ಲ ಕುಡಿದು ಬಿಟ್ರೆ ಏನ್ ಕತೆ? ಎಕ್ಸ್ಕ್ಯೂಸ್ ಮಿ ಗರ್ಲ್ಸ್, ನಾನೇನ್ರ ಬಗ್ಗೆ ಕೇಳ್ತೇನೆ ಗೊತ್ತಾ? ಗೊತ್ತಿಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ ನಮ್ಮನ್ನ. ಗೊತ್ತಾ ಏನ್ ಕೇಳ್ತೀವಿ ಅಂತ? ಈಗ ಬಂದ್ರಾ? ಛೇ ಛೇ ಛೇ, ಅವಾಗ್ಲೇ ಬಂದವರೆಲ್ಲ ಎಲ್ಲೋದ್ರು? ಹೋಗ್ಬಿಡ್ರದ. ಏನ್ ನಿಮ್ಮ ಹೆಸರು? ಪ್ರಜ್ಞಾ. ನಿಮ್ಮ ಹೆಸರು? ರಮ್ಯಾ. ಅದಕ್ಕೆ ಮಾಮೂಲಿಯಾಗಿ ರಮ್ಯಾ ಹೇಳ್ಬೋದಲ್ಲ? ರಮ್ಯಾ ಮಾಮೂಲಿಯಾಗಿ ಹೇಳಿದ್ರಾ? ಸರಿ. ಈಗ ಏನ್ ರೇಟ್ ಜಾಸ್ತಿ ಮಾಡಿದಾರೆ ಅಂತ ಗೊತ್ತಾ? ಪ್ರಜ್ಞಾವಂತರು ಪಟಕ್ ಅಂತ ಹೇಳ್ಬಿಟ್ರು. ಎಷ್ಟು ರೂಪಾಯಿ ಜಾಸ್ತಿ ಮಾಡಿದಾರೆ? 4 ರೂಪಾಯಿ. ವಾವ್, ಸೂಪರ್. ಪರವಾಗಿಲ್ಲ. ಏನ್ ಓದ್ತಿದ್ದೀರಾ? 12th, ಸೆಕೆಂಡ್ PUC. 12th. ಸೆಕೆಂಡ್ PUC ಎಲ್ಲ ಬಿಟ್ಬಿಟ್ರಿ, ಈಗ 12th. ಪರವಾಗಿಲ್ಲ. ಸರಿನಾ ಮಾಡಿದ್ದು?